ಬಿಜೆಪಿ ಜೆಡಿಎಸ್ ನಾವು ತಕರಾರು ಎತ್ತಿದ್ದೀವಿ. ನೀವು ಆ ಉದ್ದೇಶ ನಿಷ್ಫಲ ಆಗಬಾರ್ದು. ದಯವಿಟ್ಟು ಡೋರ್ ಟು ಡೋರ್ ಕೊಡೋ ಕಳಿಸೋ ಕೆಲಸ ಮಾಡಬೇಕು. ಕೆಲವೊಂದು ಬೂತ್ಗಳಿಗೆ BLOಗಳು ಹೋಗೇ ಇಲ್ಲ. ಅವರಿಗೆ ಆಲ್ರೆಡಿ 6-7 ದಿನ ಅವರಿಗೆ ವೇಸ್ಟ್ ಆಗೋಯ್ತು. ನೀವು 21ರೊಳಗಡೆ ಮುಗಿಸ್ಬೇಕು ಅಂತ ಹೇಳ್ತೀರಿ. 29ರೊಳಗಡೆ ಹೇಗೆ ಮುಗಿಸೋಕ್ಕಾಗುತ್ತೆ? 7 ದಿನ ಇಲ್ಲಿ ಹೊಟ್ಟೋಗಿ ಆಯ್ತಲ್ಲ. ಅದಕ್ಕೆ ನೀವು ಅವರಿಗೆ ಅಸಿಸ್ಟ್ ಮಾಡಲಿಕ್ಕೆ ಇನ್ಯಾರು ಹೋಗಿಲ್ಲ ಅವ್ರ ಮೇಲೆ ಆ್ಯಕ್ಷನ್ ಇನಿಷಿಯೇಟ್ ಮಾಡೋ ಕೆಲಸನೂ ಆಗಬೇಕು. ಆಮೇಲೆ ಸಂಪೂರ್ಣ ಒತ್ತಡವನ್ನು BLOಗಳ ಮೇಲೆ ಹಾಕೋದ್ರ ಬದಲು ಬೇರೆ ಅಧಿಕಾರಿಗಳನ್ನು ಕೂಡ ಅವ್ರ ಜೊತೆ ಅಸಿಸ್ಟ್ ಮಾಡೋ ಕೆಲಸನೂ ಆಗಬೇಕು ಅಂತೇಳಿ ಹೇಳಿ ನಾನು ಕೇಳ್ಕೊಳ್ತೀನಿ. ನೋಡಿ, ಎಲ್ಲಾದರೂ ಯಾವುದಾದ್ರೂ ಹಿಂದೂಗಳ ಕೇರಿ ಇರ್ಬೋದು, ಕಾಲೋನಿ ಇರ್ಬೋದು, ಅಥವಾ ಯಾವುದೇ ಬಡಾವಣೆಗಳಲ್ಲಿ ಇರ್ಬೋದು, ದೇವಸ್ಥಾನದ ಹತ್ರ ಕರೆಸಿ ಫಾರ್ಮ್ ಹಂಚ್ತಾರೆ, ಎನ್ಯುಮರೇಷನ್ ಫಾರ್ಮ್ ಹಂಚೋದನ್ನು ಕೇಳಿದಿರಾ? ಎಲ್ಲಾದ್ರೂ ಕೂಡ ಚೌಲ್ಟ್ರಿ ಮಾಡಿಬಿಟ್ಟು ಹಿಂದೂಗಳು ಡಾಮಿನೇಷನ್ ಇರೋ ಏರಿಯಾದಲ್ಲಿ ಈ ಥರ ಕೆಲಸ ನಡೀತಾ ಇರೋಂಥದ್ದು ನೀವು ನೋಡಿದಿರಾ? ಇಲ್ಲ. ಯಾಕೆ ಮುಸಲ್ಮಾನರ ಏರಿಯಾಗಳಲ್ಲಿ ರಾಮನಗರದಲ್ಲೇ ನಡೀತಾ ಇದೆ, ಮೈಸೂರಲ್ಲಿ ನರಸಿಂಹರಾಜದಲ್ಲಿ ಯಾಕೆ ನಡೀತಾ ಇದೆ, ಕೈಲಾಸಪುರಮದಲ್ಲಿ ಯಾಕೆ ನಡೀತಾ ಇದೆ? ಯಾಕೆ ಮುಸಲ್ಮಾನರೇ ಬರ್ತಾ ಇದ್ದಾರೆ? ದಯವಿಟ್ಟು ಹೇಳಿ. ಡೋರ್ ನಂಬರ್ ಎಲ್ಲಿದೆ ನಿಮ್ಮದು? ನೀವು ಮನೇಲಿರ್ಬೇಕು ತಾನೆ, ನೀವು ಡೋರ್ ನಂಬರ್ ತೋರಿಸ್ಬೇಕು ತಾನೆ. ನಿಮ್ಮ ಮನೆಯಲ್ಲಿ ಯಾರು ತೀರ್ಕೊಂಡಿದ್ರೆ ಅದ್ರದ್ದು ಅವ್ರನ್ನ ಡಿಲೀಷನ್ ಆಗಬೇಕಲ್ವ, ನೀವು ಮರಣೋತ್ತರ ಪತ್ರನ ಕೊಡಬೇಕಲ್ವಾ? ಅದನ್ನು ಕೊಡಿ. ನೀವು ಇವತ್ತು ಯಾರೊಬ್ಬ, ಇಲ್ಲೊಬ್ಬ ಅಬ್ದುಲ್ಲಾ ಇರ್ತಾನೆ, ಇನ್ನೊಬ್ಬ ಅಬ್ದುಲ್ ಖಾದರ್ ಅಂತ ಇರ್ತಾನೆ, ಎರಡು ಕಡೆ ಒಂದು ಹೆಸರು ಇರ್ತದೆ. ನೀವು ಏನಿಲ್ಲಿ ಮನೆಗೆ ಹೋಗಿ ಎನ್ಯುಮರೇಷನ್ ಫಾರ್ಮ್ ಕೊಡಲಿಲ್ಲ ಅಂದರೆ ಈ ರೀತಿ ಡೂಪ್ಲಿಕೇಶನ್ನ ನೀವು ಹೆಂಗೆ ತಡೆಯೋಕ್ಕಾಗುತ್ತೆ? ನೀವು ಸ್ಥಳಕ್ಕೆ ಹೋಗಲಿಲ್ಲ ಅಂದರೆ ಆತ 4 ಕಡೆ ಇದ್ದರೆ ಅವನು ಮೀನಾಬಾಗಲ್ಲಿ ಬಂದು ಚಾಮರಾಜಕ್ಕೂ ಓಟ್ ಹಾಕ್ತಾರೆ, ಅಲ್ಲಿ ಹೋಗ್ಬಿಟ್ಟು ಉದಯಗಿರಿಗೆ ಹೋಗಿ ನರಸಿಂಹರಾಜಕ್ಕೂ ಓಟ್ ಹಾಕ್ತಾರೆ, ಈ ಕಡೆ ಬಂದು ಕೃಷ್ಣರಾಜಕ್ಕೂ ಓಟ್ ಹಾಕ್ತಾರೆ. 3 ಕಡೆನೂ ಇದ್ದಾವೆ. ಹಾಗಾಗಿಯೇ ಇದನ್ನು ಡೋರ್ ಟು ಡೋರ್ ಹೋಗುವಂಥದ್ದು ಭಾಳ ಮುಖ್ಯ. ಈ ಕೆಲಸಕ್ಕೆ ಕೈ ಹಾಕಿರೋರು ಬರೀ ಮುಸಲ್ಮಾನ ಡಾಮಿನೇಷನ್ ಇರುವ ಜಾಗಗಳಲ್ಲಾಗಿರೋದ್ರಿಂದಲೇ ನಮ್ಮ ತಕರಾರು. ನಾವೇನು ಯಾವುದೇ ಜಾತಿ ಧರ್ಮದ ವಿರೋಧಿಗಳಂತಲ್ಲ. ನಿಮ್ಮಲ್ಲೇ ಯಾಕೆ ಹಿಂಗಾಗ್ತಾ ಇದೆ? ಮುಸಲ್ಮಾನರ ಬಾಹುಳ್ಯ ಇರುವಂಥ ಜಾಗಗಳಲ್ಲೇ ಮಸೀದಿಯಲ್ಲಿ ಮತ್ತು ಚೌಲ್ಟ್ರಿಗಳಲ್ಲಿ ಯಾಕಾಗಿ ಎನ್ಯುಮರೇಷನ್ ಫಾರ್ಮ್ ಕೊಡ್ತಾ ಇದ್ದೀರಿ? ಡೋರ್ಗೆ ಹತ್ರ ಹೋಗಬೇಕಾಗಿರೋದು ಈ ಮನೆಯನ್ನು ನಾವು ಈ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿಜಿಸ್ಟ್ರೇಷನ್ಗೆ ನಾವು ಈ ಮನೆಗೆ ಬಂದಿದ್ದೀವಿ ಅಂತ ಸ್ಟಿಕ್ಕರ್ ಅಂಟಿಸ್ಬೇಕಾದ್ರೆ ಕಡ್ಡಾಯ ತಾನೆ. ಕಡ್ಡಾಯ ಆದಮೇಲೆ ನೀವು ಮಸೀದಿನಲ್ಲಿ ಛತ್ರದಲ್ಲಿ ಕೂರಿಸ್ಕೊಂಡ್ರೆ ನೀವು ಎಲ್ಲಿ ಸ್ಟಿಕ್ಕರ್ ಅಂಟಿಸ್ತೀರಿ? ನೀವು BLOಗಳಿಗೆ ಕೆಲಸದ ಒತ್ತಡನೂ ಇದೆ. BLOಗಳು ಹೇಳಿ ಕೇಳಿ ಅಧಿಕಾರಿಗಳಾಗಿರ್ತಾರೆ. ಅವ್ರಿಗೆ ಏನಾಗುತ್ತೆ, ಈ ಸರ್ಕಾರ ನಡೀತಾ ಇರೋದ್ರಿಂದ ಅವ್ರ ಮೇಲೆ ಒತ್ತಡ ಇದೆ. ಹಾಗಾಗಿ ಅವ್ರು ಯಾರೇ ಕರೆದ್ರೂ ಕೂಡ, ಕಾಂಗ್ರೆಸ್ಸಿನ ಯಾರೊಬ್ಬ ಬ್ಲಾಕ್ ಅಧ್ಯಕ್ಷ ಕರೆದ್ರೂ, ಕಾಂಗ್ರೆಸ್ಸಿನ ಅವನ ಪುಡಾರಿ ಕರೆದ್ರೂ ಕೂಡ ಭಯಭೀತರಾಗಿದ್ದಾರೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ನೀವು ಅವರ ಕಾರ್ಯವಿಧಾನವನ್ನು ನಾವು ನೋಡಿದ್ದೀವಿ, ಅವರ ಆಡಳಿತ ಶೈಲಿಯನ್ನು ನಾವು ನೋಡಿದ್ದೀವಿ. ಅವರು ಒಂದು ರೀತಿ ಧಮಕಿ ಹಾಕೇ ಕೆಲಸ ಮಾಡಿಸುವಂಥದ್ದಾಗಿರೋದ್ರಿಂದ ಈ ಅಧಿಕಾರಿಗಳು ಹೆದರ್ತಾರೆ. ಆ ಕಾರಣಕ್ಕೋಸ್ಕರನೇ ಮಸೀದಿಗೋ ಛತ್ರಕ್ಕೋ ಹೋಗಿ ಇವತ್ತು ಅಧಿಕಾರಿಗಳು ಎನ್ಯುಮರೇಷನ್ ಫಾರ್ಮ್ ಕೊಡೋದಕ್ಕೆ ಹೊರಟಿದ್ದಾರೆ ಅಷ್ಟೇ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.